ಹುಣಸೂರು ತಾಲೂಕಿನ ದಲಿತರ ಸಮಸ್ಯೆಗಳನ್ನು ಬಗೆಹರಿಸಿದ ಅಧಿಕಾರಿಗಳ ವಿರುದ್ಧ ದಸಂಸ ಬೃಹತ್ ಪ್ರತಿಭಟನೆ. ಹೌದು, ಹುಣಸೂರು ತಾಲೂಕಿನ ಹಲವಾರು ಗ್ರಾಮದ ದಲಿತರ ಆದಿವಾಸಿಗಳ ಅಲೆಮಾರಿಗಳ ಪೌರಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸಿದ ಅಧಿಕಾರಿಗಳ ವಿರುದ್ಧ ದಸಂಸವು ಸೋಮವಾರ ಬೃಹತ್ ಪ್ರತಿಭಟನೆಯನ್ನ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ದಸಂಸದ ರಾಜ್ಯ ಸಂಘಟನಾ ಸಂಚಾಲಕರಾದ ನಿಂಗರಾಜ್ ಮಲ್ಲಾಡಿರವರು ಮಾತನಾಡಿ, ಹುಣಸೂರು ನಗರದಲ್ಲಿ 870 ನಿವೇಶನಗಳು ಬಡವರಿಗೆ ಹಂಚಿಕೆ ಮಾಡಲು ಸಿದ್ಧವಿದ್ದರು. ಕಳೆದ 20 ವರ್ಷಗಳಿಂದ ಒಂದೊಂದು ಮನೆಯಲ್ಲಿ 3-4 ಕುಟುಂಬಗಳು ಇಕ್ಕಟ್ಟಿನಲ್ಲಿ ವಾಸ ಮಾಡುತ್ತಿದ್ದರು. ಬಡವರಿಗೆ ನಿವೇಶನ ಹಂಚಿಕೆ ಮಾಡಿಲ್ಲ. ತಾಲೂಕಿನ ಚಿಕ್ಕಡಗನಹಳ್ಳಿ, ಮಾಚಬಾಯನಹಳ್ಳಿ, ಹುಲ್ಯಾಳು, ಯಶೋಧಾರಪುರ, ದೊಡ್ಡ ಹೆಜ್ಜೂರು, ಅಂಬೇಡ್ಕರ್ ನಗರ, ಕೆಬ್ಬೆಕೊಪ್ಪಲು ಮುಂತಾದ ಗ್ರಾಮಗಳಲ್ಲಿ ವಸಾಹನವಿಲ್ಲದೆ ದಲಿತರು, ಅಲೆಮಾರಿ ಸಮುದಾಯಗಳು ಪರದಾಡುವ ಸ್ಥಿತಿ ಇದೆ ಮತ್ತು ಕಟ್ಟೆಮಾಳವಾಡಿ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ 30 ಅಲೆಮಾರಿ ಕುಟುಂಬಗಳು ನೆಲೆಯಿಲ್ಲದೆ ವಾಸ ಮಾಡುತ್ತಿದ್ದರು. ನಿವೇಶನಕ್ಕಾಗಿ 1 ಎಕರೆ ಸರ್ಕಾರಿ ಭೂಮಿಯನ್ನು ಮಂಜೂರು ಮಾಡಿ ಎಂದು ಮನವಿ ಮಾಡುತ್ತಿದ್ದರು. ಹಾಗೂ ಭರತವಾಡಿ ಗ್ರಾಮದ ಪೌರಕಾರ್ಮಿಕರ ಮಹಿಳೆ ಜಾನಕಮ್ಮನವರಿಗೆ ಜಮೀನಿಗೆ ಹೋಗಲು ಸವರ್ಣೀಯರು ತೊಂದರೆ ಕೊಡುತ್ತಿದ್ದರು. ಕಂದಾಯ ಇಲಾಖೆ ದಾರಿ ಮಾಡಿಕೊಟ್ಟಿಲ್ಲ. ಬಿಳಿಗೆರೆ ಗ್ರಾಮದ 9 ನಿವೇಶನಗಳನ್ನು ದಲಿತರಿಗೆ ಮಂಜೂರು ಮಾಡುವಂತೆ ಮನವಿ ಮಾಡುತ್ತಾ ಬರುತ್ತಿದ್ದರು. ಇದುವರೆಗೂ ಮಂಜೂರು ಮಾಡಿಲ್ಲ. ಹುಣಸೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಯಂತ್ರವಿಲ್ಲದೆ ಬಡ ಜನರು ತುಂಬ ತೊಂದರೆ ಪಡುತ್ತಿದ್ದರು. ಸ್ಕ್ಯಾನಿಂಗ್ ಯಂತ್ರವನ್ನು ಇದುವರೆಗೂ ಅಳವಡಿಸಿಲ್ಲ. ಕೆಬ್ಬೆಕೊಪ್ಪಲು, ದೊಬ್ಬರ ಕಾಲೋನಿ, ಅಂಬೇಡ್ಕರ್ ನಗರ, ಮಂಗಳೂರು, ಮಾಳ, ಬಿಆರ್ ಕಾವಲ್ ಮುಂತಾದ ಗ್ರಾಮಗಳಲ್ಲಿ ನಿರ್ಗತಿಕ ಅಲೆಮಾರಿ ಕುಟುಂಬಗಳು ವಾಸಿಸಲು ಮನೆ ಮತ್ತು ಇತರೆ ಮೂಲಭೂತ ಸೌಕರ್ಯಗಳಿಲ್ಲದೆ ಸಂಕಷ್ಟದ ಬದುಕನ್ನು ದೂಡುತ್ತಿದ್ದರು. ಸಮಾಜ ಕಲ್ಯಾಣ ಇಲಾಖೆ ಮತ್ತು ಗಿರಿಜನ ಕಲ್ಯಾಣ ಇಲಾಖೆಗಳು ಈ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ. ಅಂಬೇಡ್ಕರ್ ನಗರ ಮತ್ತು ಮಂಗಳೂರು, ಮಾಳ, ಹಾಡಿಗಳಲ್ಲಿ ಆದಿವಾಸಿ ಕುಟುಂಬಗಳು ವಾಸ ಮಾಡುತ್ತಿತ್ತು. ಈ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಮಂಜೂರು ಮಾಡಿಲ್ಲ. ಅಬ್ಬನಕುಪ್ಪೆ ಗ್ರಾಮದಲ್ಲಿ 40 ಪರಿಶಿಷ್ಟ ಮಾದಿಗ ಕುಟುಂಬಗಳು ವಾಸ ಮಾಡುತ್ತಿತ್ತು. ಈ ಕುಟುಂಬಗಳಿಗೆ ನಮ್ಮ ಮನೆ ನಮ್ಮ ತೋಟ ಯೋಜನೆಯಡಿ ಮಂಜೂರಾಗಿದ್ದರೂ ಹಕ್ಕುಪತ್ರ ಕೊಡಲಾಗಿಲ್ಲ. ಈ ಎಲ್ಲ ಸಮಸ್ಯೆಗಳನ್ನು ಹಲವಾರು ವರ್ಷಗಳಿಂದ ಸಭೆ ಸಮಾರಂಭಗಳಲ್ಲಿ ಮನವಿ ಮಾಡುತ್ತಾ ಬಂದಿದ್ದರು. ದಲಿತರ ಮನವಿಗೆ ಸ್ಪಂದಿಸದೆ ನಿರ್ಲಕ್ಷಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಿ ಕೂಡಲೇ ದಲಿತರ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಸಬೇಕೆಂದು ಮನವಿ ಮಾಡಿದರು. ಮನವಿ ಸ್ವೀಕರಿಸಿದ ಹುಣಸೂರು ತಹಸೀಲ್ದಾರ್ ಮಂಜುನಾಥ್ ರವರು ಮಾತನಾಡಿ, ದಸಂಸದವರು ಪ್ರತಿಭಟನೆ ಮೂಲಕ ಕೊಟ್ಟಿರುವ ಮನವಿಯನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದು ಸಭೆ ಮಾಡಿ ಕಾಲಮಿತಿಯಲ್ಲಿ ಕಾನೂನಿನ ರೀತಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ದಸಂಸದ ರಾಜ್ಯ ಸಂಚಾಲಕರಾದ ತರೀಕೆರೆ ವೆಂಕಟೇಶ್, ಸಂಘಟನಾ ಸಂಚಾಲಕರಾದ ನಂಜಪ್ಪ ಬಸವನಗುಡಿ, ವಿಭಾಗೀಯ ಸಂಚಾಲಕರಾದ ಸಿಎಸ್ ಜಗದೀಶ್, ಚಾಮರಾಯನಕೋಟೆ ಜಿಲ್ಲಾ ಸಂಚಾಲಕರಾದ ಎಚ್ಬಿ ದಿವಾಕರ್, ಜಿಲ್ಲಾ ರೈತ ಸಂಘದ ಹೊಸೂರು ಕುಮಾರ್, ತಾಲೂಕು ಅಧ್ಯಕ್ಷರಾದ ಬೆಂಕಿಪುರ ಚಿಕ್ಕಣ್ಣ, ದಸಂಸದ ತಾಲೂಕು ಸಂಚಾಲಕರಾದ ಬಲ್ಲೇನಹಳ್ಳಿ ಕೆಂಪರಾಜು, ಕಿರಿಜಾಜಿ ಗಜೇಂದ್ರ, ದೇವೇಂದ್ರ ಕುಳುವಾಡಿ, ಮಲ್ಲಿಕ್ ಪಾಷಾ, ಲತೇಶ್, ಶಶಿಕುಮಾರ್, ರೈತ ಸಂಘದ ಧನಂಜಯ ಕಿರಿಜಾಜಿ, ನಾಗನಹಳ್ಳಿ ಮಹದೇವ, ಸೋಮನಹಳ್ಳಿ ಕೆಂಪರಾಜು, ಅಲೆಮಾರಿ ಸಮುದಾಯದ ಮುಖಂಡರಾದ ಅಂಬೇಡ್ಕರ್ ನಗರದ ಶೇಖರ, ಹರೀಶ್, ಕೆಬ್ಬೆಕೊಪ್ಪಲು ದೊಂಬರ ಕಾಲೋನಿಯ ಶಿವರಾಜ್, ಶಿವು, ರಾಜು, ಮಂಗಳೂರು ಮಾಳದ ಶಿವಾಜಿ, ಲಕ್ಷ್ಮಿ, ಕಮಲ, ಬಿಆರ್ ಕಾವಲ್ನ ಪ್ರಕಾಶ್, ಗೋವಿಂದ, ಎನ್ಎಸ್ ತಿಟ್ಟಿನ ಲಕ್ಷ್ಮಿ, ಪದ್ಮ, ಪೌರಕಾರ್ಮಿಕರ ಹಿರಿಯ ಮುಖಂಡ ಕಣ್ಣಯ್ಯ, ಬನ್ನಿಬೀದಿಯ ಹಿರಿಯರಾದ ಕಲಾವಿದ ಸೋಮಣ್ಣ, ಕಟ್ಟೆಮಾಳವಾಡಿಯ ಜೆ ಮಹದೇವ್, ಮಾಚಬಾಯನಹಳ್ಳಿ ಹರೀಶ್, ಪುಟ್ಟಮ್ಮ, ಬಿಳಿಗೆರೆ ಗ್ರಾಮದ ಯಜಮಾನ್ ಸಣ್ಣಯ್ಯ, ಗ್ರಾಮ ಪಂಚಾಯತಿ ಸದಸ್ಯರಾದ ಮೋಹನ, ಅಗ್ರಹಾರ ಗ್ರಾಮದ ಸಾಕಯ್ಯ, ಚಿಕ್ಕಡಗನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯ ಪಾಂಡು, ಸಣ್ಣೇನಹಳ್ಳಿ ಗ್ರಾಮದ ಗಣೇಶ್, ಕಲ್ಕುಣಿಕೆ ಗ್ರಾಮದ ಪಾರ್ವತಿ, ಗುರುಗಳಕಟ್ಟೆ ಮಂಜುಳಾ, ಮೂರ್ತಿ, ನಾಡಪನಹಳ್ಳಿ ಮುಂತಾದ 500ಕ್ಕೂ ಹೆಚ್ಚು ದಸಂಸದ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿ ಹುಣಸೂರಿನ ಸಂವಿಧಾನ ವೃತ್ತದಿಂದ ಎಸ್ಜೆ ರಸ್ತೆ, ಜೆಎಲ್ಬಿ ರಸ್ತೆ, ಕಾರ್ಖಾನೆ ರಸ್ತೆ, ಕಲ್ಪತರು ಸರ್ಕಲ್, ಗೋಕುಲ ರಸ್ತೆ ಮೂಲಕ ತಹಸೀಲ್ದಾರ್ ಕಚೇರಿಯವರೆಗೆ ಮೆರವಣಿಗೆ ಮೂಲಕ ತೆರಳಿ ತಹಸೀಲ್ದಾರ್ ಮಂಜುನಾಥ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಇವತ್ತು ಭ್ರಷ್ಟಾಚಾರಗಳನ್ನ ಮಾಡಿಕೊಂಡು ಬಡವರಿಗೆ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡದೇನೆ ಇವತ್ತು ನಿರ್ಲಕ್ಷ್ಯತೆಯನ್ನ ವಹಿಸ್ತಾ ಇದ್ದಾರೆ. ಇವರ ಒಂದು ನೀತಿಗೆ ನಮ್ಮ ಧಿಕ್ಕಾರವಿದೆ. ಈ ಕೂಡಲೇ ಆ ಒಂದು ಬಡವರ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಇಲ್ಲ ಅಂತ ಅಂದ್ರೆ ಹುಣಸೂರಿನಲ್ಲಿ ಜನಾಂದೋಲನ, ಬಡವರ ಜನಾಂದೋಲನ ಆಗ್ಬೇಕಾಗ್ತದೆ. ಜನನೇ ದಂಗೆಳುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತದೆ. ಹುಣಸೂರು ಡಿ ದೇವರಾಜು ಅರಸರವರ ಸಾಮಾಜಿಕ ನ್ಯಾಯದ ನೆಲ ಇದು. ಎಲ್ಲ ಜಾತಿಯ ಬಡವರಿಗೂ ನ್ಯಾಯ ಬೇಕು, ಎಲ್ಲ ಧರ್ಮದ ಜನರಿಗೂ ನ್ಯಾಯ ಬೇಕು. ಅಸಹಾಯಕರು ಇವತ್ತು ಮನೆ ಇಲ್ದೇನೆ, ಮಠ ಇಲ್ದೇನೆ ಇವತ್ತು ಬದುಕುವಂತ ಸ್ಥಿತಿ ಇದೆ. ಇಂಥ ಒಂದು ಸಮಸ್ಯೆಗಳು ಇವತ್ತು ತಾಂಡು ಮಾಡ್ತಾ ಇದ್ದಾವೆ. ಅನ್ನುವಂತ ಮನವಿಯನ್ನ ನಾವು ಮಾಡ್ತೀವಿ. ಈಗ ಡಾಕ್ಟರ್ ಮಾದೇವಸ್ವಾಮಿ ಅವರು ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ಈಗ ಆಲ್ರೆಡಿ ತಾಲೂಕ್ ಪಂಚಾಯತಿಯಿಂದ ನಮ್ಮ ARS ಅಧ್ಯಕ್ಷರಾದಂಥ
ಶಾಸಕರು ಪ್ರೊವೈಡ್ ಮಾಡಿದ್ದಾರೆ, ಕಳಿಸಿದ್ದಾರೆ. ಅಲ್ಟ್ರಾಸೌಂಡ್ ಮಿಷಿನ್ ಬಂದಿದೆ. ಬಟ್ ಮಿಷಿನ್ ಬಂದ ತಕ್ಷಣವೇ ನಾವು ಅದನ್ನು ಕೆಲವು ವೇಳೆ ದುರುಪಯೋಗ ಆಗುತ್ತೆ ಅಂತ ಹೇಳಿ ಅದನ್ನು ನಾವು ಲೀಗಲ್ ಆಗಿ ಅಂದರೆ ಕಾನೂನುಬದ್ಧವಾಗಿ ಅದನ್ನು ನಾವು ಅಳವಡಿಸ್ಕೊಂಡು ನಾವು ಜನರ ಸೇವೆಗೆ ಒದಗಿಸ್ಬೇಕಾಗುತ್ತೆ. ಯಾಕಂತಂದರೆ ಈಗ ಕಾನೂನು ಪ್ರಕ್ರಿಯೆಗಳೆಲ್ಲ ನಡೀತಾ ಇದೆ. ಲೆಟ್ರು ಕೊಟ್ಟಿದ್ದಾರೆ, ಯಂತ್ರ ಬಂದಿದೆ. ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಯಂತ್ರ ಬಂದಿದೆ, ಆಯ್ತಾ. ಆದರೆ ಏನಾಗಿದೆ ಅಂದರೆ ಕಾನೂನಾತ್ಮಕ ಅದನ್ನು ಬಳಸ್ಕೋಬೇಕಾಗುತ್ತೆ. ಅಂದರೆ ಏನೋ ದುರುಪಯೋಗ ಆಗದೆ ಇದ್ದಂಗೆ ಅದಕ್ಕೆ ಲೈಸೆನ್ಸ್ ಥರ ಅದು ಬಂದಿದೆ, ಅದು ಲೈಸೆನ್ಸು ಎಲ್ಲ ಆಗಿದೆ. ಸೊ ಏನಂದರೆ ರೇಡಿಯಾಲಜಿಸ್ಟು ನಮ್ಮಲ್ಲಿ ಇಲ್ಲ. ಡಾಕ್ಟರ್ ವೆಂಕಟರಾಮನ್ ಅವರು ಇದ್ದರು, ಅವರು ಟ್ರಾನ್ಸ್ಫರ್ ಆಗಿಬಿಟ್ಟು. ಹೀಗಾಗಿ ನಾವು 2 ಥರ ನಾವು ಅದನ್ನು ಅಳವಡಿಸ್ತೀವಿ.